ಸೆಪ್ಟೆಂಬರ್ 15ರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ. ತಾಲೂಕಿನಲ್ಲಿ 48 ಕಿಲೋಮೀಟರ್ ಮಾನವ ಸರಪಳಿ ನಿರ್ಮಾಣ. ಪಟ್ಟಣದಲ್ಲಿ ತಹಶೀಲ್ದಾರ್ ಗೋಣೆಣ್ಣವರ್ ಮಾಹಿತಿ. ತಾಲೂಕಾಡಳಿತ ಸೌಧದ ಕಚೇರಿಯಲ್ಲಿ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ನೂತನ ತಹಶೀಲ್ದಾರ್ ಯಲ್ಲಪ್ಪ ಗೋಣೆಣ್ಣವರ್ ಮಾತನಾಡಿ, ಸೆಪ್ಟೆಂಬರ್ 15ರಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಪ್ರಯುಕ್ತ ಮಾನವ ಸರಪಳಿ ನಿರ್ಮಿಸಬೇಕಿದ್ದು, ನಮ್ಮ ತಾಲೂಕಿನ ವ್ಯಾಪ್ತಿಗೆ ತಾಟವಾಳದಿಂದ ಆರಂಭಗೊಂಡು ಸಿರ್ಸಿ ಗಡಿಯವರೆಗೆ ಕಾರ್ಯಕ್ರಮವನ್ನು ಎಲ್ಲ ಸಂಘ ಸಂಸ್ಥೆ ಹಾಗೂ ಸಾರ್ವಜನಿಕರ ಸಹಕಾರದೊಂದಿಗೆ ಯಶಸ್ವಿಗೊಳಿಸಬೇಕಿದೆ. ತಾಲೂಕಿನಲ್ಲಿ ಪಟ್ಟಣದ ಮೂಲಕ ಸಿರ್ಸಿ ಮಾರ್ಗದಲ್ಲಿ 48 ಕಿಲೋಮೀಟರ್ ಮಾನವ ಸರಪಳಿ ನಿರ್ಮಿಸಬೇಕಿದೆ. ಆದರೆ ತಾಲೂಕಿನ ಬಹುಭಾಗವು ಅರಣ್ಯ ಪ್ರದೇಶವಾಗಿರುವುದರಿಂದ ಸರ್ಕಾರದ ಆದೇಶದಂತೆ ಜನವಸತಿ ಪ್ರದೇಶಗಳಲ್ಲಿ ಸರಪಳಿಯನ್ನು ಮಾಡಬೇಕಿದೆ. ಕಾರ್ಯಕ್ರಮಕ್ಕೆ ಎಲ್ಲ ಸರ್ಕಾರಿ ನೌಕರರು ಕಡ್ಡಾಯವಾಗಿ ಪಾಲ್ಗೊಳ್ಳುವಂತೆ ಆದೇಶ ಹೊರಡಿಸಲಾಗುವುದು. ಮಾನವ ಸರಪಳಿ ಹಾದು ಹೋಗುವ ದಾರಿಯುದ್ದಕ್ಕೂ ಹಾಗೂ ಅಕ್ಕಪಕ್ಕದ ಗ್ರಾಮದ ಗ್ರಾಮಸ್ಥರು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳನ್ನು ಒಗ್ಗೂಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದರು. ಸಭೆಯಲ್ಲಿ ಗ್ರೇಡ್ 2 ತಹಶೀಲ್ದಾರ್ ಸಿ.ಜಿ. ನಾಯ್ಕ್, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ರಾಜೇಶ್ ದಡವಾಡ್ಕರ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸುನೀಲ್ ಗಾವಡೆ, ಸಿಪಿಐ ರಮೇಶ್ ಹನ್ನಾಪುರ್, ತಾಲೂಕಾ ವೈದ್ಯಾಧಿಕಾರಿ ಡಾ. ನರೇಂದ್ರ ಪವಾರ್, ಭಾರತ್ ಸೇವಾದಳದ ತಾಲೂಕಾಧ್ಯಕ್ಷ ಎಂ.ಆರ್. ಹೆಗಡೆ ಕುಂಬ್ರಿಗುಡ್ಡೆ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ಪಿಡಿಒಗಳು, ಸಂಘ ಸಂಸ್ಥೆಗಳ ಪ್ರಮುಖರು ಉಪಸ್ಥಿತರಿದ್ದರು. ಪರ್ಟಿಕ್ಯುಲರ್ಲಿ ನಮ್ಮ ತಾಲೂಕಿನಲ್ಲಿ ಎಲ್ಲಿಗೆ ಎಂಟಾಗುತ್ತಪ್ಪ ಅಂತಂದ್ರೆ ಕಣ್ಣಿಗೆರೆಗೆ ಆ ಒಂದು ಇದು ಇರ್ತದೆ. ಅಲ್ಲಿಂದ ನಾವು ಮಾನವ ಸರಪಳಿಯನ್ನು ಎಲ್ಲಿವರೆಗೂ ಮಾಡಬೇಕು ಅಂದ್ರೆ ತಡುಗುಣಿ ಸೇತುವೆ ಇದ್ದಲ್ಲ ಅಲ್ಲಿವರೆಗೂ ಮಾಡಬೇಕು. ಸುಮಾರು 48 ಕಿಲೋಮೀಟರ್ ಆಗುತ್ತೆ ಅಂತ ನಾವು ಅಂದಾಜು ಮಾಡಿದ್ದೀವಿ. ಈ 40 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 1 ಕಿಲೋಮೀಟರ್ ವ್ಯಾಪ್ತಿಗೆ ಅಂದ್ರೆ ದೂರಕ್ಕೆ ಸುಮಾರು 650 ಜನರ ಅವಶ್ಯಕತೆ ಬರ್ತದೆ. ಪಕ್ಕದ ಗ್ರಾಮ ಪಂಚಾಯತ್ ವತಿಯಿಂದ ಪಕ್ಕದ ಹಳ್ಳಿಯಿಂದ ಒಂದು ಅಲ್ಲಿ ಮಾನವ ಸರಪಳಿ ನಿರ್ಮಾಣ ಮಾಡ್ಕೊಂಡಿರುತ್ತೆ. ಹಾಗಾಗಿ ನಾವು ಸದ್ಯ ಪ್ಲಾನ್ ಮಾಡ್ಕೊಂಡು ಹೇಗೆ ಮಾಡ್ಕೊಬೇಕು ಅಂದ್ರೆ ಒಂದ್ಸರಿ ಓದ್ಬಿಡ್ತೀನಿ. ಏನಾರ ಕರೆಕ್ಷನ್ ಇದೆ, ಫೈನಲ್ ಅಲ್ಲ, ಇದು ಫೈನಲ್ ಅಲ್ಲ. ಈಗ ಏನಾದ್ರು ಅದನ್ನ ಚರ್ಚೆ ಮಾಡೋದಕ್ಕೆ ನಾವು ಮೀಟಿಂಗ್